ಹಸುನ್ ತಿಂದಾಗ ಏನು ಮಾಡ್ತಾರೆ ಅದನ್ನ ಅದಕ್ಕೆ ಇನ್ನು ಅದು ರುಚಿ ಗೊತ್ತಾಯ್ತು ಅಂದರೆ ಅದಾದ್ಮೇಲೆ ಮನುಷ್ಯನ ತಿನ್ನಕ್ಕೆ ಶುರು. ಒಂದು ಸಲ ಹುಲಿ ಮನುಷ್ಯನ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಇನ್ನು ಅದು ತಿನ್ನೋದೇ ಮನುಷ್ಯನ. ಅದೇ ನಮ್ಮಲ್ಲಿ ಹೇಳ್ತಾರೆ, ಇದು ಕೋಳಿ ತಿಂದವನು ಹೋಳಿಗೆ ತಿಂದಾನ, ಹೋಳಿಗೆ ಸಾರು, ಕೋಳಿ ಸಾರು ತಿಂದವನು ಹೋಳಿಗೆ ತಿನ್ನಕ್ಕೆ ಇಷ್ಟಪಡಲ್ಲ ಅಂತ. ಹಾಗೆ ಈ ಹುಲಿಗಳಿಗೆ ಆ ಥರ ಒಂದಾಗಿದೆ. ನಮಸ್ತೆ. ಈ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಕೆಲವರು ಬಸಿಗಾಲುವೆ ಬಗ್ಗೆ ಒಂದು ತುಂಬ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ನಾವು ಈ ಬಸಿಗಾಲುವೆನ ಈಗ ತೆಗೆಯೋದಾದರೆ ಇದು ಒಂದು ಬಸಿಗಾಲುವೆನೂ ಆಯಿತು, ಮತ್ತು ನಾವು ಇದಕ್ಕೆ ಇಂಗು ಗುಂಡಿನೂ ಆಯಿತು, ಎರಡನ್ನೂ ಬಳಸ್ಕೋಬೋದು. ಇಲ್ಲಿ ಈ ತೋಟದಲ್ಲಿ ನಾವು ಸೌತ್ನಳ್ಳಿ ತೋಟದಲ್ಲಿ ಮಾಡಬಹುದು ಮೇಯ್ನ್ ಏನಪ್ಪ ಅಂದರೆ ಇದು ಬಸಿಗಾಲುವೆ. ಇಲ್ಲಿಂದ ಹೆಚ್ಚಿನ ನೀರು ಬರೋದ್ರಿಂದ ಈ ನೀರು ಹೋಗ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ಏನು ಮಾಡ್ತೀವಿ ಅಂದರೆ ನಿಮ್ಮ ಜಮೀನಲ್ಲಿ ಇಂಗು ಕಾಲುವೆಗಳು ಮಾಡ್ಕೊಳ್ಳೋದಾದ್ರೆ ಅದು ಇದೇ ಥರ ಮಾಡ್ಕೊಳ್ಳೋದು. ಇಲ್ಲಿ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾವು ಯಾವಾಗ ಈ ಜಮೀನಿಗೆ ಇದು ಹೈಟಲ್ಲಿದೆ, ಇದು ತಗ್ಗಲಿದೆ, ಈ ಚರಂಡಿಯನ್ನು ತೆಗೆದು ಮಣ್ಣನ್ನು ನಾವು ಇಲ್ಲಿಗೆಲ್ಲ ಹಾಕೋದು. ತುಂಬ ಕಡೆ ಈ ಥರ ಇಲ್ಲಿಗೆ ಹಾಕ್ತಾರೆ. ಇಲ್ಲಿಗೆ ಹಾಕೋದ್ರಿಂದ ಏನಾಗ್ತಂತಂದರೆ ಇದು ಫ್ರೀ ಆಗಿರೋದ್ರಿಂದ ಅಲ್ಲಿದು ಮಳೆ ನೀರು ಅಥವಾ ನಾವು ಬಿಟ್ಟ ನೀರೆಲ್ಲ ಏನಿದ್ರೆ ಡ್ರಿಪ್ ನೀರು ಏನೇ ಇದ್ರು ಆ ನೀರು ಎಕ್ಸ್ಟ್ರಾ ನೀರಾದರೆ ಬಂದು ಇದೆಲ್ಲ ಬಂದು ಕೊಚ್ಚಿ ಬಂದು ಈ ಚರಂಡಿ ಬೇಗ ತುಂಬೋಗ್ತದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತುಂಬೋಗ್ತದೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಈ ಬಸಿಗಾಲುವೆಯಲ್ಲಿ ಈ ಥರ ಇಲ್ಲಿ ಸೈಡಲ್ಲಿ ಆಳ ಮಾಡಿ ಇದನ್ನು ಎತ್ತರದ ಭಾಗಕ್ಕೆ ಹಾಕಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹಳ್ಳದಿಂದ ಎತ್ತರದ ಭಾಗಕ್ಕೆ ಹಾಕಿದಾಗ ನಮ್ಗೇನಾಗ್ತದೆ, ಇದ್ರ ಮೇಲ್ಗಡೆ ನಾವು ಲಾವಂಚನ ನಟ್ಕೊಳ್ಬೋದು. ಎರಡನೇದು ನಿಮ್ಮ ಈ ಜಮೀನಿಗೆ ಮಳೆ ನೀರು ಅಥವಾ ಬಂದು ಹೊರಗಡೆಯಿಂದ ನೀರು ಬಂದಿದ್ದ ನೀರು ತುಂಬಿ ಇಲ್ಲೇ ನಿಧಾನದಲ್ಲಿ ಇಲ್ಲಿ ಇಂಗಬೇಕು. ಆ ಟೈಮ್ನಲ್ಲಿ ಈ ಏರಿ ಏನು ಮಾಡ್ತದೆ ಅಂದರೆ ನಿಮಗೆ ಇಲ್ಲಿ ಇಂಗಿಸ್ತದೆ. ನೀವು ಹಾಕಿರೋ ಮಣ್ಣನ್ನು ಇಲ್ಲಿ ತಡೆಯಾಗಿ ಅದು ಇಂಗಿಸ್ತದೆ. ಇದೇ ಮಣ್ಣನ್ನು ನೀವೇನಾದ್ರು ಆ ಕಡೆಗೆ ಹಾಕಿದ್ರೆ ಇಲ್ಲಿ ಇರೋ ಮಣ್ಣೆಲ್ಲ ಬಂದು ಏನಾಗ್ತದೆ ಚರಂಡಿಗೆ ತುಂಬೋಗ್ತದೆ. ಅದರಿಂದ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಸಿಗಾಲುವೆ ಮಾಡೋರು ಮೆಥಡ್ನ ಇದನ್ನ ಅನುಸರಿಸ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ನಾವು ತೆಂಗಿನ ಗಿಡ ಹಾಕಿದ್ದೀವಿ. ಈ ತೆಂಗಿನ ಗಿಡದಿಂದ ಕನಿಷ್ಠ ಅಂದರೆ ನೀವು ಒಂದು 12 ಅಡಿ ದೂರದಲ್ಲಿ ಅಡಿಕೆ ಹಾಕಬೇಕು. ತೆಂಗು ಅಡಿಕೆ ಎರಡೂ ಮಿಕ್ಸ್ ಮಾಡಬಾರ್ದು. ಬಟ್ ನೀವು ಇಲ್ಲಿ ರಸ್ತೆಗೆ ಅಂತ ನಾವು ತೆಂಗಿನ ಗಿಡ ಹಾಕಿರೋದ್ರಿಂದ ತೆಂಗಿನ ಗಿಡದಿಂದ 12 ಅಡಿ ದೂರದಲ್ಲಿ ನಾವು ಏನು ಮಾಡಬೇಕು, ಅಡಿಕೆಯನ್ನು ಹಾಕಬೇಕು. 15 ಹಾಕಿದ್ರೆ ಉತ್ತಮನೇ. 15 ಹಾಕಿದ್ರೆ ನಮಗಿಲ್ಲಿ ಇನ್ನೂ ಅಡಿಕೆ ಗಿಡಗಳು ಕಮ್ಮಿ ಆಗ್ತವೆ ಅಂದ್ಬಿಟ್ಟು ನಾವು ಏನು ಮಾಡಿದ್ದೀವಿ. ಹಾಗೆ ಈ ಲೈನಲ್ಲಿ ಹಾಕಬೇಕಾದ್ರೂ 12 ಅಡಿಲಿ ಬಿಟ್ಟು ಹಾಕಿದ್ದೀವಿ. ಮತ್ತು ಆ ಕಡೆ ಸೈಡ್ನಲ್ಲಿ ತೆಂಗಿನ ಗಿಡ ಹಾಕಬೇಕು, ಅಲ್ಲೂ ನಾವು 12 ಅಡಿ ಬಿಟ್ಟು ಹಾಕಿದ್ದೀವಿ. ಆಗ ಈ ತೆಂಗಿಂದ ಆ ತೆಂಗಿಗೆ ತೋಟಕ್ಕೆ ತುಂಬ ದೂರ ಇರೋದ್ರಿಂದ ಈ ತೆಂಗು ಎಲ್ಲಿ ಕಾಂಪಿಟೇಷನ್ ಆಗೋದಿಲ್ಲ. ಅದ್ರ ಬಗ್ಗೆನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಮಳೆಗೆ ಒಳ್ಳೆ ಮಳೆ ಬಿದ್ದಿದೆ. ಅಡಿಕೆ ಗಿಡ ನೆಟ್ಟು ಮರುದಿನವೇ ಇಲ್ಲಿ ನಮಗೆ ಒಳ್ಳೆ ಮಳೆ ಬಿದ್ದಿರೋದ್ರಿಂದ ಆ ಮಳೆ ನೀರಿಗೂ ಅದಕ್ಕೆ ಸೆಟ್ ಆಗ್ತದೆ. ಇಲ್ಲೆಲ್ಲ ನಾವು ಸೆಣಬನ್ನು ಹಾಕಿದ್ದೀವಿ. ಈ ಸೆಣಬು ಹಾಕಿರೋದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಳೆ ಬರೋದನ್ನ ನಿಯಂತ್ರಣ ಮಾಡಬೇಕು ಅಂತ, ಮತ್ತು ಎರಡನೇದು ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಅಂದ್ಬಿಟ್ಟು ನಾವು ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಅಡಿಕೆ ಗಿಡ ಭಾಳ ಚೆನ್ನಾಗಿ ಬರುತ್ತೆ. ಬೇಕಾದರೆ ನಾವು ಇದನ್ನ ಒಂದು 4 ಅಡಿ 5 ಅಡಿ ಗಂಟೆ ಬಿಟ್ಟುಬಿಡೋದು ಬೇಸಿಗೆಲಾದರೆ. ಆಗ ಏನಾಗ್ತದೆ, ಅಡಿಕೆ ಗಿಡಕ್ಕೆ ಗಾಳಿ ಜಾಸ್ತಿ ಬಿಡೋದಿಲ್ಲ. ಆಮೇಲೆ ಬಿಸಿಲು ನಮಗೆ ಯಾವಾಗ ಅಂದರೆ ಪಶ್ಚಿಮದಿಂದ ಬಿಸಿಲು ಸಮೇತ ಅದಕ್ಕೆ ಕವರ್ ಆಗ್ತದೆ. ಸುತ್ತ ಕ್ಲೀನ್ ಮಾಡ್ಕೊಂಡು ಅಡಿಕೆನ ಎಷ್ಟು ಬೇಕು ಅಷ್ಟು ಫ್ರೀಯಾಗಿ ಮೇಲ್ಗಡೆ ಬಿಟ್ಕೊಳ್ಬೋದು. ಅಡಿಕೆ ಗಿಡ ಇಷ್ಟೇ ಇರಬೇಕು ನಡುವಾಗ. ಯಾರು ಕೂಡ ದೊಡ್ಡ ಗಿಡಗಳನ್ನು ನಡಕ್ಕೆ ಹೋಗ್ಬೇಡಿ. ದೊಡ್ಡದಾಗಿ ನಟ್ಟರೆ ಅದು ಕಂಟ್ರೋಲ್ ಸಿಕ್ಕೋದಿಲ್ಲ. ನಮಸ್ತೆ. ಗೋಬಿ ಚೆನ್ನಾಗೈತೆ ಅಂತೇಳಿ ಏನು ಮಾಡ್ತಾರೆ, ನಮ್ಮ ಹಸುನ್ ತಿಂತದೆ. ಗೋಬಿ ನಮ್ಮ ಹಸು ಹಂದಿ ಹುಡ್ಕೊಂಡು ಬಂದಿರೋದು. ಇದಕ್ಕೆ ಒಳ್ಳೆ ಹಸುನೇ ಸಿಗ್ತದೆ. ಹಸುನ್ ತಿಂತದೆ. ಅದು ಹಸುನ್ ತಿಂದಾಗ ಏನು ಮಾಡ್ತಾರೆ ಅದಕ್ಕೆ ಇನ್ನು ಅದು ರುಚಿ ಗೊತ್ತಾಯ್ತು ಅಂದರೆ ಅದಾದ್ಮೇಲೆ ಮನುಷ್ಯನ ತಿನ್ನಕ್ಕೆ ಶುರು. ಒಂದು ಸಲ ಹುಲಿ ಮನುಷ್ಯನ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಇನ್ನು ಅದು ತಿನ್ನೋದೇ ಮನುಷ್ಯನ. ಅದೇ ನಮ್ಮಲ್ಲಿ ಹೇಳ್ತಾರೆ, ಇದು ಕೋಳಿ ತಿಂದವನು ಹೋಳಿಗೆ ತಿಂದಾನ, ಹೋಳಿಗೆ ಸಾರು, ಕೋಳಿ ಸಾರು ತಿಂದವನು ಹೋಳಿಗೆ ತಿನ್ನಕ್ಕೆ ಇಷ್ಟಪಡಲ್ಲ ಅಂತ. ಹಾಗೆ ಈ ಹುಲಿಗಳಿಗೆ ಆ ಥರ ಒಂದಾಗಿದೆ. ಈಗ ಅವ್ರ ಕೈಯಲ್ಲಿ ನೋಡಿ ಯಾವ ರೀತಿ ಮಾಡ್ತಾ ಇದೆ ಅಂತೇಳಿ, ಆ ವರ್ಕರ್ಸ್ಗಳ ಕೈಯಲ್ಲಿ ಸ್ಟ್ರೈಕ್ ಮಾಡಿಸ್ತಾ ಇದ್ದಾರೆ. ನಮಗೆ ರೆಸಾರ್ಟ್ ಮುಚ್ಚಿಬಿಟ್ಟಿರೋದ್ರಿಂದ ನಮ್ಮ ಉದ್ಯೋಗ ಹೋಗ್ಬಿಟ್ಟಿದೆ. ನಾವು ಅರ್ಧ ಎಕರೆ 1 ಎಕರೆ ಜಮೀನಿರೋರು, ನಾವು ರೈತರ ಮಕ್ಕಳೇ. ನಾವು ಬೆಂಗಳೂರು ಮೈಸೂರಿನಲ್ಲಿ ಹೋಗಿ ಉದ್ಯೋಗ ಮಾಡಬಹುದು, ನಮಗೆ ಇಲ್ಲಿ ರೆಸಾರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಇದರಿಂದ ತಂದೆ ತಾಯಿನ ಸಾಕ್ತಾ ಇದ್ದೀವಿ ಅಂತಾರಲ್ಲ ಇವರು ನಾಳೆ ಸರ್ಕಾರಕ್ಕೆ ಬರ್ಕೊಡ್ತಾರ. ಇಲ್ಲಿ ಯಾರಾದರೂ ಊರೊಳಗಡೆ ಇವ್ರ ಅಪ್ಪನ್ನೇ ಹುಲಿ ತಿಂದ್ಬಿಟ್ರೆ, ಈಗ ಅಲ್ಲಿ ಕೆಲಸ ಮಾಡೋಂತಾನೆ ಇವ್ರ ಅಪ್ಪ ಇಲ್ಲಿ ಹೊಲದಲ್ಲಿ ಗೆಲ್ತಾರೋನು, ಅವನ್ನೇ ತಿನ್ಬಿಟ್ರೆ ಅವ್ನ ಪರಿಹಾರ ಯಾರು ಕೊಡ್ತಾರಂತೆ? ಈಗ 1000 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ವಿಸಿಟರ್ಸ್ ಎಷ್ಟೋ ಜನ ಬಂದಿರ್ತಾರೆ. ಆ ವಿಸಿಟರ್ಸ್ ಯಾರೋ ಒಂದು 150-200 ಜನರ ಒಂದು ಖುಷಿಗಾಗಿ ನಾವಲ್ಲಿ ಬೇರೆ ಕೆಲಸ ಮಾಡೋದು. ಸಾರ್ವಜನಿಕರು ಏನು ಮಾಡಬೇಕು? ಎಲ್ಲಿ ಹೋಗ್ಬೇಕು? ಅವರು ಇಲ್ಲೇ ಒಂದು ಕೆಲಸ ಮಾಡಲಿ. ಇವರು ಸರ್ಕಾರಕ್ಕೆ ರೆಸಾರ್ಟ್ನ ನಾನು ಹೇಳೋದು, ಇವರು ಓಪನ್ ಮಾಡಿಬಿಡ್ಲಿ, ಫುಲ್ ಓಪನ್ ಮಾಡಲಿ. ಇನ್ನೂ ಒಂದು 50-60 ಓಪನ್ ಮಾಡಲಿ. ಇಲ್ಲಿ ಅರಣ್ಯದ ಪಕ್ಕದಲ್ಲಿ ಯಾರಾದರೂ ರೈತರಿಗೆ ತೊಂದರೆ ಆದರೆ, ರೈತರ ಜಮೀನಿಗೆ ಏನಾದರೂ ತೊಂದರೆ ಆದರೆ ಅದ್ರ ಪರಿಹಾರವನ್ನು ರೆಸಾರ್ಟ್ನವ್ರು ಕೊಡಲಿ. ಅರಣ್ಯ ಇಲಾಖೆ ನಮಗೆ ಬೇಡ. ಈಗ ಅರಣ್ಯ ಇಲಾಖೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಅವರು ನಿಷ್ಕ್ರಿಯ. ಅವರು
ಈಗೇನಾಗಿದೆ ಅಂದರೆ ಅಲ್ಲಿ ಇರೋ ದೊಡ್ಡ ದೊಡ್ಡ ಭ್ರಷ್ಟ ರಾಜಕಾರಣಿಗಳು ಶ್ರೀಮಂತರು ಹೋಗಿ ರೆಸಾರ್ಟ್ ಕಟ್ಕೊಂಡು ಮತ್ತೆ ಇಲ್ಲ ಅಲ್ಲಿ ಮೋಜು ಮಸ್ತು ಮಾಡೋಕ್ಕೆ ಹೋಗೋರು. ಯಾರಾದ್ರೂ 150 ರೂಪಾಯಿ ಕಾಫಿ ಕುಡಿಯೋಕೆ ಅಲ್ಲಿ ಹೋಗಿದ್ದಾರೆ? ಯಾರು ಹೋಗ್ತಾರೆ? ಇರೋನೇ ಹೋಗ್ತಾನೆ. ಇಲ್ಲಿ 10 ರೂಪಾಯಿ ಕಾಫಿ ಕುಡಿಯೋದೇ ಅವ್ನು ಕಷ್ಟ ಬಡವನಿಗೆ. 150-200 ರೂಪಾಯಿ ಕಾಫಿ ಕುಡಿಯೋನು ಯಾರು? ಹೋಗಿ ಅವ್ನು ಕುಡಿಲಿ. ಅವರೆಲ್ಲ ಸೇರಿಕೊಂಡು ಒಂದು ಕಮಿಟಿ ಮಾಡ್ಕೊಳ್ಳಿ. ಅವ್ರಿಗೇನು ತೀರ್ಮಾನ ಮಾಡ್ಬೇಕಂದ್ರೆ, ಆ ಯಾವುದೇ ಅರಣ್ಯದಿಂದ ಪ್ರಾಣಿಗಳು ಬಂದು ರೈತರ ಜಮೀನನ್ನ ಹಾಳು ಮಾಡಿದರೆ, ಅವರ ಭತ್ತವನ್ನು ಹಾಳು ಮಾಡಿದರೆ, ಅವರ ಬೆಳೆಯನ್ನು ಹಾಳು ಮಾಡಿದರೆ, ಅವರ ಪ್ರಾಣಿಗಳನ್ನ ತಿಂದರೆ, ಅವ್ರಿಗೆ ತೊಂದರೆ ಆದರೆ ಅದರ ಪರಿಹಾರವನ್ನು ಅವ್ರು ಕೊಡೋ ಥರ ಮಾಡಬೇಕು. ಓಪನ್ ಮಾಡ್ಕೊಳ್ಳಿ ಅವರು ಒಂದು. ಮತ್ತು ಇನ್ನೊಂದು, ರೋಡಲ್ಲಿ ನೋಡಿ ಫುಟ್ಪಾತಲ್ಲಿ ತಿರುಗಾಡೋ ಜಾಗ, ಫುಟ್ಪಾತಲ್ಲಿ ತಿರುಗಾಡೋ ಜಾಗದಲ್ಲಿ ಹೇಳ್ತಾರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅವ್ರ ಮನೆ ಹಾಳಾಗ್ಬಿಡ್ತದೆ, ಅವ್ರ ಕುಟುಂಬ ಹೆಂಗೆ ನಡೆಯೋದು ಅಂತಾರೆ. ಅಲ್ಲ ಸ್ವಾಮಿ, ಒಂದು 250-300 ಜನ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಮನೆ ಹಾಳಾಗ್ತದೆ ಅಂದರೆ ಲಕ್ಷಾಂತರ ಜನ ರಸ್ತೆನೇ ಅನುಭವಿಸ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ನಿಮಗೆ ಒಂದ್ಸಲ ಗೊತ್ತಿರ್ಬೋದು, ಬೆಂಗಳೂರು ಕಮಿಷನರ್ ಕೋದಂಡರಾಮಯ್ಯ ಅಂತ ಇದ್ರು. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಹತ್ರ ಯಾವ ಥರ ಇತ್ತು ಅಂದರೆ, ಬಹುಶಃ ಈಗಲೂ ಅದೇ ಹೇಗೇನು ಶುರು ಆಗ್ಬಿಟ್ಟಿದೆ. ಬಹುಶಃ ಪೊಲೀಸ್ ಇಲಾಖೆ ಅಧಿಕಾರಿಗಳು ನೆನ್ಪು ಮಾಡ್ಕೊಳ್ಳಿ. ನಿಮಗೂ ನಮಗೂ ಯಾವುದೇ ದ್ವೇಷ ಇಲ್ಲ, ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತೀವಿ. ಅದರಿಂದ ನಿಮಗೂ ನಿಮ್ಮ ಹೆಂಡತಿ ಮಕ್ಕಳು ಒಳ್ಳೇದಾಗಲಿ ಅಂದರೆ ನಾನು ಹೇಳ್ತಾ ಇದ್ದೀನಿ. ಫುಟ್ಪಾತಲ್ಲಿ ಲಕ್ಷಾಂತರ ಜನ ತಿರುಗಾಡ್ತಾರೆ. ಆ ತಿರುಗಾಡೋರು ಫ್ರೀಯಾಗಿ ತಿರುಗಾಡಿದ್ರೆ ನಿಮ್ಗೆ ಸಂಬಳ ತಗೊಳ್ಬೇಕು, ನಿಮಗೆ ಸೇವೆ ಮಾಡಬೇಕು ಒಂದು ಸಾರ್ಥಕ ಆಗ್ತದೆ. ಜನ ಶಾಪ ಹಾಕೊಂಡು ತಿರುಗಾಡಿದ್ರೆ ನಿಮ್ಮ ಕರ್ತವ್ಯಕ್ಕೆ ತೊಂದರೆ ನೀವು ಕೊಡ್ತಾ ಇದ್ದೀರಿ ಅಂತೇಳಿ ಅದ್ರ ಶಾಪ ನಿಮ್ಮ ಕುಟುಂಬಕ್ಕೆ ಬರ್ತದೆ. ಅದು ಈಸಿ. ಅದು ಮೆಜೆಸ್ಟಿಕ್ ಸುತ್ತಮುತ್ತ ಕೆಂಪೇಗೌಡ ಥಿಯೇಟ್ರ್ವರೆಗೂ ಹೆಂಗಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ವಸ್ತು ಒಂದು ರೇಟ್ ಕೇಳ್ಬಿಟ್ರೆ ಅವ್ನು ತಗೊಳ್ಳೇಬೇಕು. ಹಂಗೆ ಇದ್ದಿದ್ದು ಅದು. ಅವ್ನು ಯಾರಾದ್ರೂ ಹೋಗಿ ಎಷ್ಟಪ್ಪ ಈ ಗೊಂಬೆಗೆ, ಈ ಶರ್ಟಿಗೆ ಎಷ್ಟಪ್ಪ ಅಂದರೆ ಅವ್ನು 100 ರೂಪಾಯಿ ಅಂದರೆ ನೀವು 100 ರೂಪಾಯಿಗೆ ತಗೋಬೇಕು, ಇಲ್ಲಂದ್ರೆ ಒಂದು ರೇಟ್ ಕೇಳಬೇಕು. ಅವನ್ನ 90-80 ಕೊಡು, 80ಗೆ ಕೊಟ್ಬಿಡ್ತೀರ. ಅವನು ಖಾಲಿ ಕೇಳಿದ್ಮೇಲೆ ಕೊಡ್ಬೇಕು. ಆ ರೀತಿಯ ಒಂದು ವಾತಾವರಣ ಇದ್ದಾಗ ಕೋದಂಡರಾಮಯ್ಯನವರು ಕಮಿಷನರ್ ಆಗಿದ್ರು, ಅವ್ರು MP ಆಗಿದ್ರು ಬಿಡಿ. ಇದು ಪೊಲೀಸ್ ಇಲಾಖೆ ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ಅದು ಅವರು ಈಗೇನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಕೋದಂಡರಾಮಯ್ಯನವ್ರು ಏನು ಮಾಡಿದ್ರು, ಸಾಮಾನ್ಯ ವ್ಯಕ್ತಿಯಾಗಿ ಸುಮ್ಮನೆ ಇದೆಲ್ಲ ನಿಜಾನ ಅಂತ ತಿಳ್ಕೊಳಕ್ಕೆ ಏನು ಸರ್ ಮಾಡ್ತಾರೆ, ಅವರು ಒಂಥರ ಮೆಜೆಸ್ಟಿಕ್ಕಲ್ಲಿ ಬರ್ತಾರೆ. ಬಂದಾಗ ಕೋದಂಡರಾಮಯ್ಯ ಏನು ಪೊಲೀಸ್ ಆಫೀಸರ್ಸ್ ಥರ ದೊಡ್ಡ ದೊಡ್ಡ ಶರೀರ ಏನಲ್ಲ, ಸಾಮಾನ್ಯ ಮನುಷ್ಯನ ಥರನೇ ಇದ್ದಿದ್ದವರು. ಅವ್ರು ಕೊನೆಗೆ ಚಿತ್ರದುರ್ಗದಲ್ಲಿ MP ಆದರೂ ಅದೇನು ಆಯಿತು ಬಿಡಿ. ಅವರು ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನೋಡೋಣ ಈ ಥರ ಜನ ಹೇಳ್ತಾರಲ್ಲ ಅಂದ್ಬಿಟ್ಟು ಪರೀಕ್ಷೆ ಮಾಡಿದಾಗ ಅವ್ರಿಗೇನು ಮಾಡ್ತಾರೆ, ಅದನ್ನು ಬಿಡಲಿಲ್ಲ ಅವನು. ಏಯ್ ತಗೊಳ್ಳ, ಯಾಕೆ ಕೇಳ್ಬಿಟ್ಟು ಯಾಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಸ್ವಂತ ಅನುಭವ ಆಯ್ತದು. ಸ್ವಂತ ಅನುಭವ ಆಗಿ ಅವರು ಅದನ್ನ ಈಗ ಅಲ್ಲಿ ಏನಾದ್ರು ಮಾಡ್ಕೊಳಕ್ಕೆ ಹೋದ್ರೆ ಇನ್ನೇನೋ ಘರ್ಷಣೆ ಆಗ್ತದೆ ಅಥವಾ ಏನೋ ಮ್ಯಾನ್ ಪವರ್ ಯೂಸ್ ಆಗ್ಬೋದು ಅಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿದೆ ಅಲ್ವಾ. ಅದರಿಂದ ಏನು ಮಾಡಿದ್ರು, ಅವ್ನು ಕೇಳ್ದಂಗೆ 100 ರೂಪಾಯಿನೇ ಕೊಟ್ಬಿಟ್ಟು ತಗೊಂಡು ಹೋದ್ರು. ಆಗ ಅವ್ನು ಹೇಳ, ನಮ್ಮಲ್ಲಿ ಕೇಳಿದ್ಮೇಲೆ ತಗೊಳ್ಳೇಬೇಕು, ಅದು ನಮ್ಮ ರೂಲ್ಸು ಅಂತ. ಇದು ಅವ್ರಿಗೆ ಬಂದು ಕಮಿಷನರ್ ಅವ್ರು ಬಂದು ಆಫೀಸಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಅವ್ರು ಮಾಡಿದ ಫಸ್ಟ್ ಕೆಲಸ ಏನು ಗೊತ್ತಾ, ಆ ಸಂಬಂಧಪಟ್ಟಂಥ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಷ್ಟು ದೂರದಿಂದ ಇಷ್ಟು ದೂರದವರೆಗೆ ಇನ್ನು ನಾನು ಒಂದು ಅರ್ಧ ಗಂಟೆ ಅಲ್ಲಿಗೆ ಬರ್ತೀನಿ, ಒಂದೇ ಒಂದು ಅಂಗಡಿಗೆ ಬರೋದು ಅಂದ್ರು ಅವರು. ಯಾಕೆ ಅಂತ ಯಾರು ಕೇಳಕ್ಕೆ ಹೋಗಿಲ್ಲ ಅವರು. ಯಾಕಂದರೆ ಮಾಮೂಲಿ ವಸೂಲು ಮಾಡೋರು ಅವ್ರ ಕಡೆ ಇವೆ, ಅವ್ರಿಗೆಲ್ಲ ಗೊತ್ತು ಯಾವ್ಯಾವ ಸ್ಟೇಷನ್ಗೆ ಎಷ್ಟು ಕೊಡ್ಬೇಕಂತ ಅವ್ರಿಗೂ ಗೊತ್ತು. ಅವ್ರು ಹೇಳಿದ್ರು ಒಂದೇ, ಇನ್ನೂ ಅರ್ಧ ಗಂಟೆಲಿ ನಾನು ಆ ರೋಡಲ್ಲಿ ಬರ್ತೀನಿ, ನನಗೆ ಅಲ್ಲಿ ಫುಟ್ಪಾತಲ್ಲಿ ಒಂದು ಅಂಗಡಿ ಕಾಣ್ಬಾರ್ದು ಅಂತ. ಅದೊಂದು 5-6 ವರ್ಷ ಅದೇ ಥರ ನಡೀತು. ಈಗಿನವ್ರಿಗೆ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಅದೇ ಮಾಡೋ ಮನಸ್ಸಿಲ್ಲ. ಏನು ಬೇಡ, ನೀವು ಮೈಸೂರಿನಲ್ಲಿ ಇಂದಿರಾ ಭವನ್, ಇಂದಿರಾ ಕೆಫೆ ಎಲ್ಲ ಹೋಟ್ಲಾವಲ್ಲ, ಅದು ಅಲ್ಲಿ ಆ ರೋಡ್ ಸಯಾಜಿರೋ ರೋಡಲ್ಲಿ ನಡ್ಕೊಂಡು ಹೋಗ್ಯಪ್ಪ ನೋಡೋಣ, ಹೋಗೋಕ್ಕಾಗ್ತದೆ. ಒಂದು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗ, ಎಲ್ಲ ಮಕ್ಕಳನ್ನ ಇಟ್ಕೊಂಡು ಹೋಗ, ಅಲ್ಲಿ ನಾವೇನೇ ತಿರುಗಾಡೋಕ್ಕಾಗ್ತದೆ. ಕೇಳಿದ್ರೆ ನೀವು ಹೇಳ್ತೀವಿ ಆ ರೋಡ್ ಸೈಡಲ್ಲಿ ಸರಿ ಆಯಿತು ಒಪ್ಕೊಳ್ಳೋಣ, ಬದುಕಬಾರ್ದು ಅಂತ ಹೇಳ್ತೀವಿ ನಾವು, ಅವರು ಬದುಕಬೇಕು. ಬಟ್ ಲಕ್ಷಾಂತರ ಜನಕ್ಕೆ ತೊಂದರೆ ಆಗೋದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಹಾಗೆ ಈಗ ಈ ಬಹುರಾಷ್ಟ್ರ ಕಂಪನಿಯ ಮಾಫಿಯಾ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗಲ್ಲ, ನಮ್ಮ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಈ ಶ್ರೀಮಂತರು ವರ್ಗ ಇದೆಯಲ್ಲ, ಅವರು ಜನರ ಒಳ್ಳೇದಕ್ಕಾಗಿ ಅವತ್ತು ಯಾವ ಯೋಜನೆಗಳನ್ನ ಹಾಕಲ್ಲ. ಅವಾಗ ಹೆಸರೆಲ್ಲ ಇವ್ರ ಹೆಸರಲ್ಲೇ ಸ್ಕೀಮ್ಗಳು ಹಾಕೋದು. ಬಟ್ ಅಲ್ಲಿ ನಡೆಯೋದು ಕಾರ್ಯಕ್ರಮಗೆಲ್ಲ ಅವ್ರಿಗೆ ಹಿಂಸೆ ತೊಂದರೆ ಕೊಡೋಕ್ಕೆ ನಡೀತದೆ. ಇದು ಒಳ್ಳೇದಲ್ಲ. ಕ್ರಮೇಣ ಇದೇನಾಗ್ತದೆ, ಜನ ಎಲ್ಲಿ ಗಂಟ ಸಹಿಸ್ತಾರೆ ಅಲ್ಲಿ ಗಂಟ ಸಹಿಸ್ತಾರೆ. ಒಂದಿನ ಅವರು ರೆವಲ್ಯೂಷನ್ ಎದ್ದರೆ ಯಾರ ಕೈಲೂ ತಡ್ಕೊಳ್ತಾರೆ. ಅಲ್ಲಿವರೆಗೂ ನೀವು ಮೊಸರನ್ನ ಊಟ ಮಾಡ್ಕೊಂಡು ಕೂತಿರ್ಬೋದು ಅಷ್ಟೇ. ಕೂತಿರ್ತಾರೆ ಜನ, ರುಚಿಗೆದ್ದೆ ಹೇಳ್ತಾರೆ. ಯಾಕೆಂದರೆ ಈಗ ಯುವಕರಿಗೆ ಉದ್ಯೋಗ ಇಲ್ಲ, ಎಲ್ಲ ಈಗ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜಿನಲ್ಲೆಲ್ಲ ಈಗ ಎಷ್ಟೋ ಕಾಲೇಜಿನಲ್ಲಿ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಯುವಕರು ಬಂದಿದ್ದಾರೆ, ಬಂದಿಲ್ಲ. ಎಲ್ಲಿ ಯಾರಿಗೆ ಉದ್ಯೋಗ ಇದೆ? ಇಂಜಿನಿಯರ್ ಜಾಸ್ತಿ ಆಗಿದ್ದಾರೆ, ವಿಪರೀತಾಗಿ. ಅದು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪರ್ಮಿಷನ್ ಹೋಗ್ತಾ ಇದೆ. ಹಾಂ, ಆಮೇಲೆ ಅದು ಯಾವುದೋ ಒಂದು ಈಗ ಒಂದು ರೂಲ್ಸ್ ಬಂದಿದೆ ಅಂತೆ. ಈಗ ಎಲ್ಲ ಅಂಗಡಿಗಳಿಗೆಲ್ಲ ಈ ಬ್ರ್ಯಾಂಡಿ ಶಾಪ್ಗಳಿಗೆಲ್ಲ ಇನ್ನೂ ಜಾಸ್ತಿ ಮಾರಿ
ಸಿ ಮರಿ ಅಂದ್ಬಿಟ್ಟು ಟಾರ್ಗೆಟ್ ಕೊಡ್ತಾ ಇದ್ರು. ಏನಾಗ್ಬೋದು ಮುಂದೆ ಇದೆಲ್ಲ ನಾವು ಯೋಚನೆ ಮಾಡ್ತಾಯಿದ್ರೆ ಇವೆಲ್ಲ ನಾವು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಕೆಲವು ಸಂದರ್ಭದಲ್ಲಿ ಇವೆಲ್ಲ ನಾವು ಜನರಿಗೆ, ಯಾಕೆಂದರೆ ನಮ್ಮ ಕೆಲಸ ಏನು, ಸ್ವಲ್ಪ ಜಾಗೃತಿಗೊಳಿಸ್ಬೇಕು ಜನರನ್ನ. ಜಾಗೃತಿಗೊಳಿಸ್ಬಿಡೋದು ನಮ್ಮ ಕೆಲಸ. ಅವರ ಹಣೆ ಬರ ಅವರು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಯಾರೇ ಬಂದ್ರೂ, ಯಾವ ಅಧಿಕಾರಿಗಳು ರಾಜಕೀಯಕ್ಕೆ ಬಂದ್ರೂ ಎಲ್ಲ ಇಷ್ಟೇ. ಎಲ್ಲಿ ಗಂಟ ನಮ್ಮ ಜನ ನನಗೆ ಗೊತ್ತಿರೋಂಗೆ ದುಡ್ಡು ತಗೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ಇದೆಲ್ಲ ದುಡ್ಡುಗೆ ಓಟ್ಗೆ ಇದಾಗಿದೆ. ಒಳ್ಳೆ ಮನುಷ್ಯ ಗೆಲ್ಲಂಗಿಲ್ವಲ್ಲ, ಯಾರು ಗೆಲ್ಲಂಗಿಲ್ಲ. ಈಗ ಸಾಮಾನ್ಯ ಜನ ಆಗೋಯ್ತು ಪರಿಸ್ಥಿತಿ ಇತ್ತು. ಅದಕ್ಕೆ ಯಾರೂ ಇದರಲ್ಲಿ ಅವನು ಸಾಚ ಇವನು ಸಾಚ ಅಂತ ಏನು ನಾವು ಹೇಳೋಕ್ಕಾಗಲ್ಲ. ಹಾಗೆ ನಾವು ಈಗ ಇದು ಸುತ್ತ ಈಗ ಉರುಳಿ ಹಾಕಿದ್ದೀವಿ. ಈ ಉರುಳಿ ಏನಾಗ್ತದೆ ಅಂದರೆ 3-4 ದಿನದಲ್ಲಿ ನಿಮಗೆ ಅದು ಹುಟ್ಟೋಕ್ಕೆ ಶುರು ಆಗ್ತದೆ. ಆ ಹುಟ್ಟಿದ ಮೇಲೆ ಒಂದು 40 ದಿನ ಆದಮೇಲೆ ನಾವು ಇದನ್ನು